ಪುಣ್ಯೇ ನಕ್ಷತ್ರ ಊರ್ಜಿತೆ ರೂಪಯೌವನ ಸಂಪನ್ನ ಮನೋನಯನ ನಂದಿನಿ ವಿತನ್ನಂ ಪರಮಾನಂದಂ ಸ್ವಾನಾಂ ಪರಮಮಂಗಳಂ. ಇಲ್ಲಿವಾಗ ಅಷ್ಟಮಹಿಷಿಯರಲ್ಲಿ ಒಬ್ಬಳು ಕಾಳಿಂದಿ ಎನ್ನುವಳು, ಯಮುನೆಯ ಸಹೋದರಿ. ಅವಳು ಏನು ಮಾಡ್ತಾ ಇದ್ಲು ಅಂದರೆ ಸೂರ್ಯನ ಮಗಳು. ಯಾಕೆಂದರೆ ಸೂರ್ಯನ ಮಗ ಯಾರು? ಯಮ. ಯಮನ ಅನುಜ ಯಮುನೆ. ಅದರ ನಂತರ ಕಾಳಿಂದಿ ಯಮುನೆಯ ಸಹೋದರಿ. ಇವರು ಏನು ಮಾಡಿದ್ರು ಅಂದರೆ, ಈ ಯಮುನೆಯ ಸಹೋದರಿ ಆ ಯಮುನಾ ನದಿಯಲ್ಲಿ ಈ ತಂದೆ ಸೂರ್ಯ ಅವಳಿಗೊಂದು ಮನೆ ಮಾಡಿ ಕೊಟ್ಟಿದ್ದ. ಆ ಮನೆಯಲ್ಲಿದ್ದು ಅವಳದ್ದೊಂದು ಕಾಮನೆ ಇದೆ, ನನಗೆ ವಿಷ್ಣುವೇ ಪತಿಯಾಗಿ ದೊರೆಯಬೇಕು ಅಂತ ತಪಸ್ಸು ಮಾಡ್ತಾ ಕೂತ್ಕೊಂಡಿದ್ದ. ಸೂರ್ಯ ಕೊಟ್ಟಿರತಕ್ಕಂತಹ ಇದರಲ್ಲಿ ಯಮುನೆಯಲ್ಲಿ ಅಲ್ಲಿ ವಿಶೇಷವಾದ ಮಂದಿರ ಮಾಡಿಕೊಂಡು ಅಲ್ಲಿದ್ದು ತಪಸ್ಸು ಮಾಡ್ತಾ ಇರುವಾಗ ಒಂದು ಸರ್ತಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಜೊತೆಗೆ ಅಲ್ಲಿ ಬಂದಿದ್ದಾನೆ. ಭೇಟಿಯಾಡ್ತಾ ಅಲ್ಲಿಗೆ ಬಂದಾಗ ಪರಮಾತ್ಮ ಕೊಟ್ಟು ಕಳಿಸ್ತಾನೆ, ಒಬ್ಬ ಯಾರಿದ್ದಾಳೆ ನೋಡಿ ವಿಚಾರ ಮಾಡ್ಕೊಂಡು ಬಾ. ಅರ್ಜುನ ಎಲ್ಲ ವಿಚಾರ ಮಾಡ್ತಾನೆ. ನನಗೆ ವಿಷ್ಣುವೇ ಪತಿ ಆಗಬೇಕು, ನಾನು ತಪಸ್ಸು ಮಾಡ್ತಾ ಇದ್ದಾನೆ, ನನಗೆ ಅವನು ಅನುಗ್ರಹ ಮಾಡಲಿ, ಅಲ್ಲಿಗೆ ತಪಸ್ಸು ಮಾಡ್ತಾ ಕೂತ್ಕೊಂಡಿದ್ದೇನೆ ಅಂತ ಹೇಳಿದಾಗ ಕೃಷ್ಣ ಅವಳನ್ನು ಕರೆಸ್ತಾನೆ. ಕರೆಸಿಕೊಟ್ಟು ಅವಳನ್ನು ಸಕಾಲದಲ್ಲಿ ಮತ್ತೆ ಒಳ್ಳೆಯ ಮುಹೂರ್ತದಲ್ಲಿ ಮದುವೆ ಆಗ್ತಾನೆ. ಅಷ್ಟಮಹಿಷಿಯಲ್ಲಿ ಒಬ್ಬಳು. ಇಲ್ಲಿ ಏನಾಯ್ತಂದ್ರೆ, ರೂಪ ಯೌವನ ಸಂಪನ್ನ ಮನೋನಯನಂದಿನಿ ಪಿತನ್ನಂ ಪರಮಾನಂದಂ ಸ್ವಾನಾಂ ಪರಮಮಂಗಲಂ. ತನ್ನ ಭಕ್ತರಿಗೆ ಪರಮ ಮಂಗಳವಾದದ್ದನ್ನು ಉಂಟು ಮಾಡ್ತಾ ಪರಮಾನಂದವನ್ನು ಬರಲಿಕ್ಕೋಸ್ಕರವೇ ಒಳ್ಳೆ ಸೌಂದರ್ಯ ಯೌವನದಿಂದ ತುಂಬಿದಂತಹ ಕಣ್ಣಿಗೂ ಮತ್ತು ಮನಸ್ಸಿಗೂ ಆನಂದವನ್ನು ಕೊಡ್ತಕ್ಕಂತಹ ಆ ಕಾಳಿಂದಿಯನ್ನು ಭಗವಂತ ಮದುವೆ ಆದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಚಾರ ಯಾವಾಗಲೂ ಅಷ್ಟೇ, ಇಬ್ಬರು ಸೇವೆ ಮಾಡಿದರೆ, ಸೇವೆ ಮಾಡುವ ಭಕ್ತರು ಹಗಲು ರಾತ್ರಿ, ಒಬ್ಬ ನೈಟ್ ಡ್ಯೂಟಿ ಮಾಡ್ತಾನೆ, ಒಬ್ಬಳು ಹಗಲು ಡ್ಯೂಟಿ ಮಾಡುವ. ಈಗ ನೈಟ್ ಡ್ಯೂಟಿ ಮಾಡುವನ ಕುಲದಲ್ಲಿ ಅವತಾರ ಮಾಡಿದ್ದಾರೆ. ನೈಟ್ ಡ್ಯೂಟಿ ಯಾರು? ಚಂದ್ರ ಕುಲದಲ್ಲಿ ಅವತಾರ ಮಾಡಿದಾಗ ನಾನು ಡೇ ಡ್ಯೂಟಿ ಮಾಡೋದು, ಈಕ್ವಲ್ ನಾವಿಬ್ಬರು ಕೂಡ. ಅಯ್ಯೋ ನನಗೆ ನನ್ನ ಕುಲದಲ್ಲಿ ಭಗವಂತನೇ ಬರಲಿಲ್ಲಲ್ಲ ಅಂದ್ರೆ ಇವನ ಕುಲವನ್ನು ದೂರ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಈಗ ಅವನ ಕುಲದಲ್ಲಿ ಮಾತ್ರ ಬಂದ, ಅವನ ಕುಲ ಬೆಳಗೀತ. ಈಗ ಕೃಷ್ಣ ನಾವು ಸೇವೆ ಯಾವಾಗಲೂ ಇಬ್ಬರು ಸಮಾನ ಮಾಡುವಾಗ ಹಂಚ್ಕೊಂಡು, ಈಗ ನೈಟ್ ಡ್ಯೂಟಿ ಮಾಡುವವನಿಗೆ ಅನುಗ್ರಹ ಮಾಡಿದ, ಅವನ ಕುಲದಲ್ಲಿ ಬಂದ ಈ ಕೃಷ್ಣ. ನಾನು ಡೇ ಡ್ಯೂಟಿ ಮಾಡುವ, ನನ್ನ ಹತ್ತಿಗೆ ಏನು ಸಂಬಂಧವೇ ಆಗಿರಲ್ಲ, ನನಗೆ ಹೆಸರು ಬರಲಿಲ್ಲಲ್ಲ ಅಂತ ಒಂದು ಕೊರಗುತ್ತಾ ಇರುವ ಸಂದರ್ಭದಲ್ಲೇನೆ ಕೃಷ್ಣ ಏನು ಮಾಡಿದ ಅಂದರೆ, ಕುಲ ಸಂತತಿಯಲ್ಲಿ ಮಗನಾಗೆ ಬರಲಿಲ್ಲ. ಆದ್ರೆ ಏನಾದ್ರೆ ಸಂತೋಷ ಪಡ್ಲಿಕ್ಕೋಸ್ಕರ ಸೂರ್ಯನಿಗೆ ಅಳಿಯನಾಗಿ ಬಂದ. ಚಂದ್ರ ಸೂರ್ಯನ ಪಿತ ಅಂದ್ರೆ ಹಿರಿಯ ಏನ್ ಮಾಡಿದ, ಸೂರ್ಯನ ಏನ್ ಮಾಡಿದ, ಮಾವನನ್ನಾಗಿ ಮಾಡ್ಕೊಂಡು. ಯಾಕೆಂದ್ರೆ ಸೂರ್ಯನ ಮಗಳು ನೋಡು, ಮನೋನಯನ ನಂದಿನಿ ಬಹಳ ಚೆನ್ನಾಗಿದೆ. ಮನೋನಯನ ನಂದಿನಿ ನಮಗೆ ಒಳ್ಳೆಯವಳು, ಅವಳು ಗುಣವನ್ನೆಲ್ಲ ಮೆಲುಕು ಹಾಕ್ತಾ ಇದ್ರೆ ಮನೆಗೆ ಸಂತೋಷ ಆಗುತ್ತೆ, ಕಣ್ಣಿಗೂ ಸುಂದರವಂತಳು, ಎಲ್ಲರಿಗೂ ಸಂತೋಷ ಆಗುತ್ತೆ. ಅದು ಮಾಮೂಲು ಅರ್ಥ. ಆದರೆ ಇಲ್ಲಿ ಒಳಗಿನ ಅರ್ಥ ಒಂದು ಬೇರೆ ಉಂಟು. ಮನಸ್ಸಿಗೆ ಅಭಿಮಾನಿ ಯಾರು? ಚಂದ್ರ. ಚಂದ್ರನಿಗೂ ಆಯ್ತು, ಅಯ್ಯೋ ಒಳ್ಳೆಯವಳು, ನನ್ನ ಕುಲದಲ್ಲಿ ಬಂದವನಿಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ರಲ್ಲ ಅಂತ ಇವಳು ನೋಡಿ ಸಂತೋಷ. ಯಾರಿಗೆ? ಚಂದ್ರನಿಗೆ. ಅವನು ಮನೋಭಿಮಾನಿ. ನನ್ನ ಕುಲದಲ್ಲಿ ಒಳ್ಳೆ ಸೊಸೆ ಬಂದ್ಬಿಟ್ಲಲ್ಲ ಅಂತ ಸಂತೋಷ ಯಾರಿಗೆ? ಯಾಕೆ? ಕುಲದ್ವಯ ತಾರಿಣಿ, ಕನ್ಯೆ ಕುಲದ್ವಯನ ಹೆಸರನ್ನು ಒಳ್ಳೆ ಮಾಡುವಳು. ಹಾಗಾಗಿ ಮನೋ ಅಭಿಮಾನಿಯಾದ ಚಂದ್ರವಂಶದ ಕೃಷ್ಣ ಬಂದು
ನನ್ನ ವಂಶದ ಬಂದ ಒಳ್ಳೆ ಸೊಸೆ ಬಂದಲ್ಲ, ಇವನು ಒಳ್ಳೆ ಸೊಸೆ ಬಂದರಲ್ಲ, ಸಂತೋಷ. ಯಾರಿಗೆ? ಚಂದ್ರನಿಗೆ, ಮನೋಭಿಮಾನಿ. ಇನ್ನು ತಂದೆಗೂ ಏನಪ್ಪ, ನನ್ನ ಮಗಳು ಒಳ್ಳೆಗೆ ಹೋಗಿ ಸೇರಿಬಿಟ್ಲಲ್ಲ ಅಂತ ತಂದೆಯಾದ ನಯನಾಭಿಮಾನಿ ಯಾರು? ಎರಡು ಕುಲಕ್ಕೂ ಸಂತೋಷ. ಇತ್ತ ಈ ಕೃಷ್ಣ ಏನ್ ಮಾಡಿದ, ಸೂರ್ಯನನ್ನ ತನ್ನ ಕುಲ ಹಿರಿಯನನ್ನಾಗಿ ಮಾಡಿಕೊಂಡ ಈ ಕೃಷ್ಣ ಚಂದ್ರನನ್ನ, ಸೂರ್ಯನನ್ನ ಏನು ಮಾಡಿದ, ಮಾವನನ್ನಾಗಿ ಮಾಡಿದ. ಈಗ ಸೂರ್ಯನ ಮಗಳು ಯಾರು? ಯಾರು? ಅಲ್ಲ, ಇವನು ಕಾಲಿಂದ ಅವನ ಮದುವೆ ಆದ್ರೆ ಏನಾಯ್ತು? ಸೂರ್ಯ ಏನಾಗ್ತಾನೆ? ಮಾವ. ಅರ್ಥ ಸರೋಹಿತ ಇಲ್ಲ. ಹಾಗೆ ಇಬ್ಬರಿಗೂ ಸಂತೋಷ. ಅಂತೂ ಇವಳಿಂದಾಗಿ ಇಬ್ಬರಿಗೂ ಸಂತೋಷ ಆಯ್ತು. ಕುಲ ಹಿರಿಯರಿಗೆ ಇಬ್ಬರಿಗೂ ಸಂತೋಷ ಆಯ್ತಾ ಇಲ್ಲ? ಇದು ಮದುವೆ ಆಗದಾಗ ಎಂಥವ್ರ ಮದುವೆ ಆಗ್ಬೇಕು? ಮಾವನ ಕಡೆಯವರಿಗೂ ಸಂತೋಷ ಆಗ್ಬೇಕು, ಇಬ್ಬರು ಕುಲದವರಿಗೂ, ಹೆಣ್ಣಿನ ಕುಲದವರಿಗೂ ಸಂತೋಷ ಆಗ್ಬೇಕು, ಸಂತೋಷ ಆಗಿ ಅಂತ ಮಗಳು ಹುಟ್ಟಬೇಕು ಅಂತ ಹುಡುಗಿನ ಅರ್ಥ ಆಯ್ತಾ? ಇಬ್ಬರಿಗೂ ಮದುವೆ ಆದ ದಿವಸ ಕಾಲಿಂದಿ ಪತಿ ಶ್ರೀಕೃಷ್ಣ ಅನುಗ್ರಹ ಮಾಡಲಿ. ದಂಪತಿಗಳಿಗೆ ಬಿಟ್ಟು ಎಲ್ಲ ದಂಪತಿಗಳಿಗೂ ಅನುಗ್ರಹ ಮಾಡಿ, ಎರಡು ದಂಪತಿಗಳಿಗೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಕೃಷ್ಣ.